ಬಂದಿದೆ. ಇದು ಸವಿಯಲ್ ನೋಡಿ ಚೆನ್ನಾಗಿರುತ್ತೆ. ಇದು ತಿನ್ನಲು ಸ್ವೀಟ್ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈಗ ನಾನು ಟಿಪ್ಸ್ ಹೇಳ್ತಾ ಇದ್ದೀನಿ. ನೀವು ಸಂಬಳ ಬಂದಿದ್ದು ಸವಿ ರುಚಿಗೆ ಸ್ವಾಗತ. ನಾನು ಚಾಕ್ಲೇಟ್ ಮೌಸ್ ಮಾಡ್ತಾ ಇದ್ದೀನಿ ರೈಸಿಂದ. ಇದು ಮಾಡೋದು ತಿಂದು ನೋಡಿದ್ರೆ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈಗ ಮೀಡಿಯಮ್ ಎಲ್ಲ ಇರಬೇಕು. ಈಗ ನೀರು ಒಂದು ಸ್ವಲ್ಪ ಆದಮೇಲೆ ಇದು ಇಡಬೇಕು. ಈ ಥರ ಚಾಕ್ಲೇಟು ಹಾಕೊಬೇಕು. ಇದು ಚಾಕ್ಲೇಟ್ ಮೆಲ್ಟ್ ಆಗಿ ಮಾಡಿರೋದನ್ನ ಅದ್ರ ಜೊತೆ ಮಿಕ್ಸಿಗೆ ಹಾಕ್ಬಿಟ್ಟು ಅನ್ನ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳಕ್ಕೆ. ಈ ಥರ ಸ್ಮೂತಾಗಿ ರುಬ್ಕೊಳ್ಬೇಕು. ಆಮೇಲೆ ಈ ಥರ ಒಂದು ಬಟ್ಲಿಗೆ ಹಾಕ್ಕೊಂಡು ಡೀಪ್ ಫ್ರಿಜ್ಜಲ್ಲಿ 1 ಅವರ್ ಬಿಡಬೇಕು. ಇಲ್ಲಿ ನೋಡಿ ಚಾಕ್ಲೇಟ್ ಮೌಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಸವಿಯಲ್ಲಿ ನೋಡಿ ಈ ಥರ ಚೆನ್ನಾಗಿರುತ್ತೆ. ಇದು ತಿನ್ನಲು ಸ್ವೀಟಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈಗ ನಾನು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ನೀವು ಸಂಬಳ ಬಂದಿದ್ದು ನಿಲ್ಲೋದೇ ಇಲ್ಲ, ಖರ್ಚಾಗ್ಬಿಡುತ್ತೆ ಅಂದರೆ ಸಂಬಳದಲ್ಲಿ 100 ರೂಪಾಯಿ ಇತ್ತು ದೇವ್ರ ಮನೇಲಿಟ್ಟು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಒಂದ್ಸರಿ ಇಟ್ಟು ನೋಡಿ, ದೇವ್ರ ಹತ್ರ ಇಟ್ಟು ಅದು ಹಂಗೆ ಇಡ್ತಾ ಬನ್ನಿ. ಹಂಗೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ.